ಒಳಗೆ ಹಾಕತ್ತೆ ಮಮ್ಮಿ. ಇಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವಿತೌಟ್ ಮೈ ಹಸ್ಬೆಂಡ್ ಈ ಒಂದು ವಾರ ಪೂರ್ತಿ ನಾನು ಹೇಗೆ ಮನೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಒಂದು ಸಣ್ಣ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ನನಗೆ ಎದ್ದು ಪ್ರಾಕ್ಟೀಸ್ಗೆ ಹೋಗಬೇಕು ಅಂತ ಅನ್ಸೋದೇ ಇಲ್ಲ. ಬಟ್ ಪ್ರಗತಿಗೆ ತುಂಬ ಇದು 5 ಗಂಟೆಗೆ ಎಲ್ಲರನ್ನೂ ಎಬ್ಬಿಸಿ ನಡೀರಿ ಪ್ರಾಕ್ಟೀಸ್ಗೆ ಹೋಗಿ ಬರೋಣ ಅಂತ ನಾನು ಕೂಡ ಅದೇ ಟೈಮ್ಗೆ ಎದ್ಬಿಟ್ಟು ಹೊರಡ್ತೀನಿ. ಯಾಕೆಂದರೆ ಸ್ವಲ್ಪ ವಾತಾವರಣ ತುಂಬ ತಣ್ಣಗಿರುತ್ತೆ, ಅವ್ರಿಗೂ ಕೂಡ ಒಂದು ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಫಸ್ಟ್ ನಾರ್ಮಲ್ ಆಗಿ ವಾರ್ಮ್ ಅಪ್ ಮಾಡ್ತಾರೆ. ನಾನು ಒನ್ ಡೇ ಬಿಟ್ಟು ಒನ್ ಡೇ ಕರ್ಕೊಂಡ್ಬರ್ತಾ ಇದ್ದೀನಿ. ಯಾಕೆಂದರೆ ಎವ್ರಿ ಡೇ ಬಂದರೆ ಅವ್ರಿಗೂ ಬಾಡಿ ಸ್ಟ್ರೈನ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು 2 ಡೇಸ್ ಎಕ್ಸ್ಟ್ರಾ ಕ್ಲಾಸಸ್ ಇರುತ್ತೆ. ಅವತ್ತು ನಾವೇನು ಬರೋಂಗಿರೋದಿಲ್ಲ. ಬೆಳಗ್ಗೆ ವಾತಾವರಣ ಮಾತ್ರ ಸಿಕ್ಕಾಬಿಟ್ಟೆ ಕೂಲಾಗಿ ಸಖತ್ತಾಗಿತ್ತು. ಮಕ್ಕಳಿಗೆ ಒಂದು ಇನ್ನೇನು ಬಿಸಿಲು ಬರುತ್ತೆ ಅನ್ನೋ ಟೈಮಲ್ಲಿ ಒಂದು 7-7:30 ತನಕ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಒಂದು 6 ಗಂಟೆಗೆ ಹೋದರೆ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಅವ್ರ ಜೊತೆಗೆ ಹಾಗೆ ಏನು ವಾಕ್ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಬಾಡಿ ಫ್ರೀ ಅಪ್ ಮಾಡ್ಕೊಂಡು ಬಂದುಬಿಡ್ತೀವಿ. ಟೈಮ್ ಮುಗ್ದಿದೆ, ಆ ಮನೆಗೆ ಹೋಗೋಣ ಅಂತ ಅಂದ್ರೂ ಇನ್ನೊಂದು ಅರ್ಧ ಗಂಟೆ ಇನ್ನೊಂದು 10 ನಿಮಿಷ ಅಂತ ಹೇಳ್ಬಿಟ್ಟು ಅವರೇ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ತುಂಬ ಫ್ರೀ ಆಗಿರುತ್ತೆ, ಯಾರ್ದು ಡಿಸ್ಟರ್ಬೆನ್ಸ್ ಕೂಡ ಇರೋದಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಒಂದು ಬೆಳಗ್ಗೆ ಒಂದು ಇಡೀ ದಿನ ಆ ಒಂದು ಎನರ್ಜಿನ ಕ್ಯಾರಿ ಮಾಡೋದಕ್ಕೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ವಾಕಿಂಗ್, ರನ್ನಿಂಗ್ ಇದೆಲ್ಲ ಬೆಳಗ್ಗೆ ಹೊತ್ತು ಮಾಡೋದೇ ಅದಕ್ಕೆ ಫುಲ್ ಡೇ ಚೆನ್ನಾಗಿರುತ್ತೆ ಅಂತ. ಹ್ಯಾಪಿ ಬರ್ತ್ಡೇ ಲಕ್ಕಿ. ಬೇಸ್ ಹೋಗ್ಬರ್ತಿಂದ ಮಕ್ಕಳಲ್ಲಿ ಸಾಮಾನ್ಯವಾಗಿಯೇ ಎನರ್ಜಿ ಜಾಸ್ತಿ ಇರಬೇಕು. ಯಾವಾಗ ಅಂತಂದರೆ ನಾರ್ಮಲ್ ಊಟ ಮಾಡಿದಾಗ. ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಹಾಲು ಅಂದರೆ ಅದ್ರ ಜೊತೆಗೆ ಜಾಸ್ತಿ ಬಿಸ್ಕೆಟ್, ಬ್ರೆಡ್ಡು ಈ ಥರ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅದರಿಂದ ಅವ್ರಿಗೆ ಎನರ್ಜಿ ಬರೋದಿಲ್ಲ, ವೀಕ್ನೆಸ್ ಆಗುತ್ತೆ. ಅವರು 1 ಕಿಲೋಮೀಟರ್ ಕೂಡ ಓಡೋಕ್ಕಾಗಲ್ಲ, 1 ಅವರ್ ಕೂಡ ಯಾವುದೇ ಆಟನೂ ಆಡೋಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಆದಷ್ಟು ಬಿಸ್ಕೆಟ್, ಬ್ರೆಡ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ ಒಳ್ಳೆ ತರಕಾರಿ ಅಥವಾ ಜಾಸ್ತಿ ಹಣ್ಣುಗಳನ್ನ ಕಟ್ ಮಾಡಿ ಕೊಡೋದು, ಇಲ್ಲ ಅಂತಂದರೆ ಈ ಥರ ರಾಗಿ ಗಂಜಿ ಮಾಡಿಕೊಡೋದು, ಇದು ತುಂಬ ಒಳ್ಳೆಯದು. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿನೇ ಇದು ಊರಿಂದ ತೊಗೊಂಬಂದಿದ್ದು ಹಾಲು ನೋಡಿ ಎಷ್ಟು ಗಟ್ಟಿ ಮೊಸರಾಗಿದೆ ಅಂತ ಹೇಳಿ ಆ ಮೊಸರನ್ನ ಎಪ್ಪಾಕಿಟ್ಟಿದ್ದೆ. ಹಾಗಾಗಿ ರಾತ್ರಿನೇ ಗಂಜಿ ಮಾಡಿ ಇಟ್ಬಿಟ್ಟೆ. ಎಲ್ಲರಿಗೂ 2 ಗ್ಲಾಸ್ ಆಗುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಉಪ್ಪು ಹಾಕಿ ನಾನು ಗಂಜಿ ರೆಡಿ ಮಾಡಿರ್ತೀನಿ. ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಕುಡಿತಾರೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ಊಟ ಸಿಗುತ್ತೆ ಅವ್ರಿಗೆ.
ಇನ್ನು ನನ್ನ ಹಸ್ಬೆಂಡು ಬೆಳಗಿನ ಜಾವನೇ ನಿನ್ನೆ 3 ಗಂಟೆ ಅಂದರೆ 5 ಗಂಟೆಗೆ ಫ್ಲೈಟ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರು 4 ಗಂಟೆಗೆ ಹೊರಟರು. ಆಲ್ಮೋಸ್ಟು ಅವ್ರದ್ದು ಒಂದು 8 ಡೇಸ್ ಜರ್ನಿ ಇರುತ್ತೆ. ಹಂಗಾಗಿ ಸುಮಾರು ಜಾಗಗಳನ್ನ ನೋಡಿಕೊಂಡು ಅಂದರೆ ತೀರ್ಥಕ್ಷೇತ್ರಗಳನ್ನೆಲ್ಲನೂ ನೋಡ್ಕೊಂಡು ಬರ್ತಾರೆ. ಇನ್ನು ಊರಿಂದ ಬರಬೇಕಾದ್ರೇ ಸ್ಟಾರ್ ಫ್ರೂಟ್ ಎಲ್ಲ ತೊಗೊಂಡು ಬಂದಿದ್ರು. ಮಾವಿನಕಾಯಿ, ಸ್ಟಾರ್ ಫ್ರೂಟ್, ನುಗ್ಗೆ ಸೊಪ್ಪು, ನುಗ್ಗೆ ಹೂವು, ಹೀಗೆ ಊರಿಗೆ ಹೋದರೆ ಏನೆಲ್ಲ ಸಾಧ್ಯನೋ ಒಳ್ಳೆಯದು ಮಕ್ಕಳಿಗೆ. ಅಂದರೆ ನಮ್ಮ ತೋಟದಲ್ಲೇ ಇರುತ್ತಲ್ವ, ಅದಕ್ಕೋಸ್ಕರ ತೊಗೊಂಡು ಬಂದುಬಿಡ್ತಾರೆ. ಇನ್ನು ಅದೇ ಸ್ಟಾರ್ ಫ್ರೂಟ್ ಎಲ್ಲ ತುಂಬ ಹಣ್ಣಾಗಿತ್ತು, ಸಿಹಿಯಾಗೂ ಇತ್ತು. ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಕೊಟ್ಟೆ. ಸ್ವಲ್ಪ ಏನಾದರೂ ಟಿ ವಿ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಟೆಕ್ಟಿವ್ ಮೂವಿ ಬರುತ್ತಲ್ಲ ಅದನ್ನು ನೋಡ್ತಾ ಇದ್ವಿ. ತುಂಬಾ ತೋತಾಪುರಿ ಮಾವಿನಕಾಯಿ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಹಾಗೆ ಇಡೋದಕ್ಕಿಂತ ಸಣ್ಣದಾಗಿ ಕಟ್ ಮಾಡಿ ಉಪ್ಪು ಖಾರ ಹಾಕ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಯೂಸ್ ಮಾಡ್ಬೋದು. ತುಂಬ ಇತ್ತು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ಚೆನ್ನಾಗಿ ಕೆಂಪಗಿರೋದನ್ನ ಬೇಕಾದರೆ ಸ್ವಲ್ಪ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬೇಕಂತಂದರೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಏನು ಚಿತ್ರಾನ್ನ ಮಾಡೋದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 5-6 ಮಾವಿನಕಾಯಿನ ಎತ್ತಿಟ್ಕೊಂಡೆ. ಇನ್ನು ಮಿಕ್ಕಿದ್ನೆಲ್ಲ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಒಣಗಿಸೋದಕ್ಕಲ್ವ, ಜಾಸ್ತಿ ಸಣ್ಣಗೆ ಬೇಡ, ಸುಮ್ಮನೆ ಹಾಗೆ ಸ್ಲೈಸಾಗಿ ಉದ್ದಕ್ಕೆ ಕಟ್ ಮಾಡಿದೆ. ಇನ್ನು ಅದು ಒಣಗಿದ ಮೇಲೆ ಶ್ರಿಂಕ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಕಟ್ ಮಾಡಿರೋದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಇವತ್ತು ಫುಲ್ಲು ನೆನೆಸಿಡ್ತೀನಿ. ಚೆನ್ನಾಗಿ ಉಪ್ಪು ಖಾರ ಇಳಿಯುತ್ತೆ. ನಾಳೆ ಬೆಳಗ್ಗೆಗೆ ಅದನ್ನು ಬಿಸಿಲಲ್ಲಿ ಒಣಗಾಕಿಸಿದ್ರೆ ಒಂದು 2-3-4 ಡೇಸ್ ಆಗುತ್ತೆ. ಚೆನ್ನಾಗಿ ಬಿಸಿಲು ಬಂದರೆ ಬೇಗ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ತಡ ಆಗುತ್ತೆ. ಬಿಡು, ನಾ ಮಾಡ್ತಿ ನೀನು ಹೆಂಗೆ ಮಾಡ್ತೀನಿ, ಹಂಗೆ ಮಾಡೋಕ್ಕಾಗ ಎಲ್ಲ. ಹೋಗೋ ಕಡೆ, ಕಣ್ಣಿಗೆ ಆರುತ್ತೆ, ಹೋಗೋ ಕಡೆ. ಆದಷ್ಟು ಆನ್ಲೈನಿಂದ ಏನು ತರಕಾರಿ ತೊಗೊಂಡು ಬರ್ತೀನಿ ಅದನ್ನ ಎಮರ್ಜೆನ್ಸಿ ಮೂಮೆಂಟಲ್ಲಿ ಮಾತ್ರನೇ ತರಬೇಕು. ಮಿಕ್ಕಿದಾಗ ನಾನೇ ಹೋಗಿ ತರಬೇಕಂತ ಅಂದ್ಕೊಂಡೆ. ಇವತ್ತು ಹೋಗೋಕ್ಕಾಗಲಿಲ್ಲ, ಮಕ್ಕಳಿದ್ರಲ್ಲ, ಇಬ್ಬರನ್ನೂ ಕರ್ಕೊಂಡು ಅಥವಾ ಮನೇಲಿ ಬಿಟ್ಟು ಹೋಗೋಕ್ಕೂ ಭಯ ನನಗೆ. ಹಾಗಾಗಿ ಮನೆಗೆ ಎಲ್ಲ ಬುಕ್ ಮಾಡಿಕೊಂಡೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು. ಅಂದರೆ ಮಕ್ಕಳಿಗೆ ಸ್ವಲ್ಪ ಏನಾದರೂ ಡೈಲಿ ಮಿಲ್ಕ್ ಶೇಕ್ ಏನಾದರೂ ಮಾಡಿಕೊಡೋಣ ಬೆಳಗ್ಗೆ ಹೊತ್ತು ಅಂತ ಹೇಳಿಬಿಟ್ಟು. ಪ್ರಗತಿಗೆ ಬೇಗ ಸುಸ್ತಾಗುತ್ತೆ. ಅಂದರೆ ನಾನು ಸುಸ್ತು ಅನ್ನೋದಕ್ಕಿಂತ ಅವರು ಈ ಥರ ಫಿಸಿಕಲ್ ಆ್ಯಕ್ಟಿವ್ ಆಗಿರಲಿಲ್ಲ. ಫಸ್ಟೆಲ್ಲ ಮನೇಲಿ ಇರ್ತಾಯಿದ್ರು, ಆಟ ಆಡ್ತಾಯಿದ್ರು, ಅದು ಬೇರೆ. ಬಟ್ ಈಗೇನು ಅವ್ರು ಫಿಸಿಕಲ್ ಆ್ಯಕ್ಟಿವ್ ಆಗಿರ್ತಾರಲ್ಲ ಅದು ಬೇರೆ. ಸೊ ಹಾಗಾಗಿ ಸ್ವಲ್ಪ ಟಯರ್ಡ್ ಆದರು ಅಷ್ಟೇ. ಬಿಟ್ಟರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಜಂಕ್ ಫುಡ್ ಅಂತ ನಾನೇನೂ ಕೊಡೋದಿಲ್ಲ. ಅರ್ಲಿ ಮಾರ್ನಿಂಗ್ ಅಲ್ಲ, ನಾರ್ಮಲ್ ಡೇಸಲ್ಲೂ ನಾನೇನು ಜಾಸ್ತಿ ಕೊಡೋದಿಲ್ಲ. ಮನೇಲಿ ಏನು ಪ್ರಿಪೇರ್ ಮಾಡ್ತೀನೋ ಅದನ್ನೇ ಕೊಡ್ತೀನಿ. ಸ್ವಲ್ಪ ಅವ್ರಿಗೆ ಏನು ಇಂಟ್ರೆಸ್ಟ್ ಕಡಿಮೆ ಆದರೂ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ತಿಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲೇ ಮಾಡಿ ಕೊಡೋದು. ಸ್ವಲ್ಪ ಬಾಳೆಹಣ್ಣೆಲ್ಲ ತರಿಸಿದ್ನಲ್ಲ, ಮಿಲ್ಕ್ ಶೇಕ್ ಮಾಡೋಣ ಅಂತಲೇ ಇಟ್ಕೊಂಡೆ. ಪ್ರೀತಮ್ ಐಸ್ ಕ್ರೀಮ್ ಬೇಕು ಅಂತ ಇದ್ದ. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಇನ್ನೆಲ್ಲ ತಂದಿದ್ನ ಅದನ್ನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಅದನ್ನು ಮಿಲ್ಕ್ ಶೇಕೇನೆ ಐಸ್ ಕ್ರೀಮ್ ಮಾಡ್ಬೋದು ಅಷ್ಟೇ. ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕಿ ಇಟ್ಬಿಟ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರೋಂಥ ಒಂದು ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಈ ಬೇಸಿಗೆಗೆ ಅದಕ್ಕೂ ಮಧ್ಯಾಹ್ನ ಟೈಮಲ್ಲಿ ಕೊಟ್ಟರೆ ಅವ್ರಿಗೆ ಇಷ್ಟನೂ ಆಗುತ್ತೆ. ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಯಿತು, ಕ್ಲೀನ್ ಮಾಡಿಕೊಂಡೆ. ನನಗೇನಂತ ಅಂದರೆ ನನ್ನ ಹಸ್ಬೆಂಡ್ ಇಲ್ಲ ಅಂದಾಗಲೇ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಅಂದರೆ ಸುಮ್ಮನೆ ಗೊತ್ತಿಲ್ಲ ಏನಂತ ಅಂದರೆ ನಾನು ತುಂಬ ಮಿಸ್ ಮಾಡ್ಕೋತೀನಿ, ಜಾಸ್ತಿ ಮಾತಾಡ್ತಾ ಇರ್ತೀನಿ, ಮತ್ತು ಅವ್ರ ಮನೇಲಿ ಇರಬೇಕು ಆ ಥರ. ಆಗ ಫುಲ್ಲು ಹೆಡ್ಡೇಕ್ ಅಂತ ಹೇಳ್ಬಿಟ್ಟು 2 ದಿನ ಮಲ್ಕೊಂಡ್ಬಿಟ್ಟಿದೆ. ಅದಾದಮೇಲೆ ಈ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ಆ ಟೈಮಲ್ಲಿ ನನ್ನ ಮಗಳಿರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ. ಹಾಗೆ ಈ ಒಂದು ಗ್ರಿಲ್ ಏನಿದೆಯಲ್ಲ, ಇದಕ್ಕೆ ಯಾವುದಾದ್ರೂ ಒಂದು ಬಳ್ಳಿ ಥರ ಹಬ್ಬೋ ಅಂಥ ಗಿಡಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಫಾಸ್ಟಾಗಿ ಹಬ್ಬಬೇಕು ಮತ್ತು ಹೂವು ಏನಾದರೂ ಬಿಟ್ಟರು ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಗೊತ್ತಿದ್ರೆ ಆ ಥರ ಗಿಡದ ಹೆಸರು ಅಥವಾ ಬಳ್ಳಿ ಹೆಸರು ನನಗೆ ಕಮೆಂಟ್ ಮಾಡಿ. ಈ ಮನಿ ಪ್ಲ್ಯಾಂಟ್ ಎಲ್ಲ ಹಬ್ಸೋಣ ಅಂತ ಅಂದ್ಕೊಂಡೆ. ಮನಿ ಪ್ಲ್ಯಾಂಟ್ ಇಷ್ಟು ಬಿಸಿಲು ತಡೀತಾ ಇಲ್ಲ, ಫುಲ್ ಯೆಲ್ಲೋಯಿಶ್ ಆಗಿಬಿಡುತ್ತೆ. ಅದು ಸ್ವಲ್ಪ ನೆರಳಲ್ಲಿರಬೇಕು. ಮನಿ ಪ್ಲ್ಯಾಂಟ್ ಇಂಡೋರ್ ಪ್ಲ್ಯಾಂಟ್ ಅಲ್ವಾ, ಹಾಗಾಗಿ ಅದನ್ನು ತೆಗೆದುಬಿಟ್ಟು ಇಲ್ಲಿ ಯಾವುದಾದ್ರೂ ಬೇರೆ ಥರ ಅಂದರೆ ಫಾಸ್ಟಾಗಿ ಹಬ್ಬಬೇಕು, ತುಂಬ ಕವರ್ ಆಗಬೇಕು ಈ ಗ್ರಿಲ್ಗೆ. ಸಿಕ್ಕಾಪಟ್ಟೆ ಬಿಸಿಲು ಬಂದುಬಿಟ್ಟು ಡೈರೆಕ್ಟಾಗಿ ಹೊಡಿಯೋದ್ರಿಂದ ರೂಮ್ ಫುಲ್ಲು ಬಿಸಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾನು ಈ ಥರ ಏನಾದರೂ ಹಸಿರು ಗಿಡಗಳನ್ನ ಹಬ್ಸಿದ್ರೆ ಸ್ವಲ್ಪ ತಂಪಾಗುತ್ತೆ ಮತ್ತು ಅದಕ್ಕೆ ಗಿಡನೂ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಗ್ರೀನರಿಯಾಗಿ ಅಂತ
ಯೋಚನೆ ಮಾಡ್ತಾ ಇದ್ದೀನಿ. ನಾನೊಂದಿಷ್ಟು ನೋಡ್ತಾ ಇದ್ದೀನಿ, ನಿಮ್ಗೇನಾದರೂ ಗೊತ್ತಿದೆ ಅಥವಾ ನಿಮ್ಮ ಮನೇಲಿ ಏನಾದರೂ ಆ ಥರ ಗಿಡ ಹಬ್ಸಿ ಚೆನ್ನಾಗಿ ಬಳ್ಳಿ ಬಂತು ಅಂತ ಇದ್ದರೆ ಆ ಗಿಡದ ಹೆಸ್ರನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದನ್ನ ಹುಡುಕಿ ತೊಗೊಂಬಂದು ಹಾಕ್ತೀನಿ. ಆದಷ್ಟು ಬೇಗ ಕವರ್ ಆಗಬೇಕು ಆ ಒಂದು ಗ್ರಿಲ್ಲು, ಆ ಥರದ್ದು. ಇನ್ನು ಅದು ಮನಿ ಪ್ಲ್ಯಾಂಟ್ನ ತೊಗೊಂಬಂದ್ಬಿಟ್ಟು ಕೆಳಗಡೆ ಇಟ್ಬಿಟ್ಟೆ, ಇಲ್ಲಾಂದ್ರೆ ಅದು ತುಂಬ ಹಾಳಾಗ್ತಾಯಿತ್ತು, ಬರ್ನ್ ಆಗ್ತಾಯಿತ್ತು. ಹಾಗಾಗಿ ಇನ್ನು ಅದಕ್ಕೆ ಅಂತಲೇ ನಾನು ಈ ರೂಮ್ಗೆ ಡಾರ್ಕ್ ಕರ್ಟನ್ ಹಾಕಿರ್ತೀನಿ, ತುಂಬ ಬಿಸಿಲು ಬೀಳಬಾರ್ದು, ಸ್ವಲ್ಪ ಕತ್ಲೆ ಥರ ಇರಲಿ ಅಂತ. ಲಾಸ್ಟ್ ವ್ಲಾಗಲ್ಲಿ ನನಗೆ ಗಿಫ್ಟ್ ಕೊಟ್ಟಿದ್ದು ಒಂದು ಸ್ಪೀಕರ್ ಬಗ್ಗೆ ಹೇಳಿದ್ದೆ, ಸುಮಾರು ಜನ ಲಿಂಕ್ ಹೇಳಿದ್ರಿ, ಅದರೊಳಗೆ ನನಗೆ ಇಲ್ಲಿ ಯಾಕೋ ಲಿಂಕ್ ಹಾಕೋಕ್ಕಾಗಲಿಲ್ಲ. ಈ ವ್ಲಾಗಲ್ಲಿ ಹಾಕ್ತೀನಿ. ಇದು ಬರೀ ಸ್ಪೀಕರ್ ಅಲ್ಲ, FM ಕೂಡ ಪ್ಲೇ ಮಾಡ್ಬೋದು, ತುಂಬ ಆಪ್ಷನ್ಸ್ ಇದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಮನೇಲಿರೋ ಹೆಣ್ಮಕ್ಳಿಗೆ ಸಾಕು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ತುಂಬ ಹರಳೆಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ, ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು. ಹಾಗಾಗಿ ಹರಳೆಣ್ಣೆ ಬೆಸ್ಟ್, ಫೇಸ್ಗಾಗಲಿ ತಲೆಗಾಗಲಿ ತುಂಬ ಡೀಪಾಗಿ ಇಳಿದು ಆ ಒಂದು ಏನು ಪ್ರಾಬ್ಲಮ್ ಇದೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇರೋದು ಹರಳೆಣ್ಣೆ. ಸೊ ಹಾಗಾಗಿ ಆದಷ್ಟು ಹರಳೆಣ್ಣೆ ಯೂಸ್ ಮಾಡಿ, ಮಕ್ಳಿಗಾಗಲಿ ನಿಮಗಾಗಲಿ. ಇನ್ನು ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ರಲ್ಲ, ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡೋದಕ್ಕೆ ಇಟ್ಟಿದ್ದೆ. ಅದನ್ನು ರುಬ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ತೀನಿ. ಇದು ಕೂಡ ನನ್ನ ಪ್ರಗತಿ ಮತ್ತು ಪ್ರೀತಮ್ ಇಬ್ರಿಗೋಸ್ಕರನೇ. ಬೆಳಗ್ಗೆ ಎದ್ದು ಅದೊಂದು ಒಂದು ಸ್ವಲ್ಪ ತಿನ್ಸಿದ್ರೆ ಸ್ವಲ್ಪ ಕ್ಯಾಲ್ಶಿಯಂ ಚೆನ್ನಾಗಾಗುತ್ತೆ ಮತ್ತು ಹೊಟ್ಟೆ ಕ್ಲೀನ್ ಆಗುತ್ತೆ, ಮಕ್ಳಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಪೌಡರ್ ಮಾಡೋಣ ಅಂತ ಅಂದ್ಕೊಂಡು ಪೌಡರ್ ಮಾಡೋಕ್ಕೆ ಆಗಿರಲಿಲ್ಲ ಎಷ್ಟು ದಿನದಿಂದ. ಊರಲ್ಲಿ ಸಿಕ್ಕಾಪಟ್ಟೆ ಗಿಡಗಳನ್ನ ಹಾಕಿದ್ದೀವಿ ನುಗ್ಗೆ ಸೊಪ್ಪಿಂದು, ಬಟ್ ತೊಗೊಂಡು ಬಂದಾಗ ಪಲ್ಯ ಮಾಡಿ ಖಾಲಿ ಮಾಡಿಬಿಡ್ತೀವಿ. ಈ ಸರಿ ಹೋದಾಗ ಇನ್ನೂ ಸ್ವಲ್ಪ ಜಾಸ್ತಿ, ಅದು ಮಳೆ ಬಂದಾಗ ಹೋಗಿ ಕಿತ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಒಣಗಿಸಿ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೋದು. ಇದು ತುಂಬ ದಿನ ಇರುತ್ತೆ. ಸೊಪ್ಪಾದರೆ ನಾವು ಇವತ್ತೇ ಯೂಸ್ ಮಾಡಬೇಕಂತ ಇರುತ್ತೆ, ಪೌಡರ್ ಆದರೆ ಸುಮಾರು ದಿನ ಇರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗಾಗಿ ಒಂದು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡೆ. ಇನ್ನು ಇದಕ್ಕೆ ಏನಿಲ್ಲ, ಸ್ವಲ್ಪ ನೆಂದಿರೋ ಏನು ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಏನು ಬೇಕಾದರೂ ಹಾಕ್ಕೋಬೋದು. ಪಿಸ್ತಾ, ಬಾದಾಮಿ, ನಮ್ಮ ಮನೇಲಿ ಏನೇನು ಇತ್ತು ಅದನ್ನ ಮಾತ್ರ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಪಚ್ಚ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ, ಏಲಕ್ಕಿ ಬಾಳೆಹಣ್ಣು ಹಾಕೋಬೋದು. ಅವರಿಂದ ಬಾಳೆಹಣ್ಣು ಗೊನೆನೂ ತಂದಿದ್ರು, ಬಟ್ ಹಣ್ಣಾಗಿರಲಿಲ್ಲ ಅಂತ ಹೇಳಿ ಒಂದು 4 ಬಾಳೆಹಣ್ಣು ಮಾತ್ರ ತರಿಸಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಲು ಹಾಕ್ಕೊಬೋದು. ಹಾಲು ಬೇಡ ಅಂತಂದರೆ ತೆಂಗಿನ ಹಾಲು ಹಾಕ್ಕೊಬೋದು. ಊರಿಂದ ತೊಗೊಂಬಂದಿರೋ ಹಾಲು ಇದ್ದಿದ್ದರಿಂದ ನಾನು ಅದನ್ನೇ ಯೂಸ್ ಮಾಡಿದೆ. ಬೇಡ ಅಂದರೆ ತೆಂಗಿನ ಹಾಲು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿದ್ದೀನಿ. ಜೇನುತುಪ್ಪ ಬೇಡ ಅಂದರೆ ಡೇಟ್ಸ್ ಆದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಗಟ್ಟಿ ರುಬ್ಬಿ ಮೋಲ್ಡಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಒಂದು 10 hours ಇಟ್ಬಿಟ್ರೆ ಐಸ್ ಕ್ಯಾಂಡಿ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಮಿಲ್ಕ್ ಶೇಕ್ ಥರ ಅಲ್ಲೇ ಅವಾಗಲೇ ಇನ್ಸ್ಟಂಟಾಗೂ ಕುಡಿಬೋದು, ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು. ಮಕ್ಕಳಿಗೆ ಐಸ್ ಕ್ರೀಮ್ ಇಷ್ಟ ಅಂತ ಅಂದಾಗ ರೇರಾಗಿ ಈ ಥರನೂ ಮಾಡಿ ಕೊಡ್ಬೋದು, ಬಟ್ ಇದು ಜಾಸ್ತಿ ಬೇಡ, ಕೋಲ್ಡ್ ಅಷ್ಟು ಒಳ್ಳೆಯದಲ್ಲ, ಬಟ್ ಬೇಸಿಗೆ ಅಲ್ವಾ, ಹಾಗಾಗಿ ಇದನ್ನು ಮಾಡಿಕೊಟ್ಟೆ. ತುಂಬ ಚೆನ್ನಾಗಿದೆ. ಒಂದು 10 hours ಆದಮೇಲೆ ಸೂಪರ್ ಟೇಸ್ಟಿಯಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಅದಕ್ಕೆ ನಾನು 2 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ಕೊಳ್ಳಿ ಅಷ್ಟೇ. ಫ್ರೀಝರಲ್ಲಿ ಇಟ್ಟಿದ್ದೀನಿ, ಯಾಕೆಂದರೆ ಪ್ರೀತಮ್ ತುಂಬ ಹಠ ಮಾಡ್ತಾಯಿದ್ದ ಐಸ್ ಕ್ರೀಮ್ ಬೇಕಂತ ಹೇಳಿ, ಹಾಗಾಗಿ ಅದನ್ನು ಮಾಡಿದೆ. ಇನ್ನು ಮಧ್ಯಾಹ್ನ ಅಡುಗೆಗೆ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದೇ ಥರ ಮೊಸರು ಸಾಂಬಾರು ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದಕ್ಕೆ ಬಿಳಿ ಬದನೆಕಾಯಿ ಇದ್ದರೆ ಸೂಪರಾಗಿ ಆಗುತ್ತೆ. ಇನ್ನು ಬಾಟಲ್ ಬ್ರಿಂಜಲ್ ಇತ್ತಲ್ಲ, ಅದಕ್ಕೇ ಇನ್ನೊಂದು ರೀತಿಯಲ್ಲಿ ಮೊಸರು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬಾಟಲ್ ಬ್ರಿಂಜಲ್ನ ಕಟ್ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಸವರ್ಬಿಟ್ಟು ಬೆಂಕಿಯಲ್ಲಿ ಫ್ರೈ ಮಾಡ್ಕೋಬೇಕು. ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಈ ಥರ ಸುಟ್ಕೊಂಡ್ರೆ ಮೇಲೆ ಸಿಪ್ಪೆ ಏನಿದೆ ಅಲ್ಲ ಅದೆಲ್ಲ ಬರ್ನಾಗಿ ಹೋಗುತ್ತೆ ಅಷ್ಟೇ. ಅದನ್ನು ತೆಗೆದುಬಿಡಬೇಕು. ಅದ್ರ ಜೊತೆಗೆ 4 ಬೆಳ್ಳುಳ್ಳಿ ಕೂಡ ನಾನು ಹಾಗೆ ಸುಟ್ಕೊಳ್ತೀನಿ, ಸಿಪ್ಪೆ ಸಮೇತ ಸುಟ್ಕೊಳ್ತೀನಿ. ಸಿಪ್ಪೆ ಎಲ್ಲ ಬರ್ನ್ ಆಗುತ್ತೆ. ಒಳಗಡೆ ಇರೋ ಇದನ್ನು ಮಾತ್ರ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಫುಲ್ಲು ಮೇಲ್ಗಡೆ ಸ್ಕಿನ್ ಏನಿದೆಯಲ್ಲ ಬದನೆಕಾಯ್ದು ಅದೆಲ್ಲ ಬರ್ನ್ ಆಗೋ ತನಕ ಚೆನ್ನಾಗಿ ಸುಟ್ಬಿಟ್ಟು ಅದ್ರ ಮೇಲೆ ಸಿಪ್ಪೆ ಏನಿದೆಯಲ್ಲ ಅದನ್ನು ತೆಗೆದು ಒಳಗಡೆ ಇರೋ ತಿರುಳನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋದು. ತುಂಬ ಈಸಿ, ಅರ್ಜೆಂಟಾಗಿ, ಸಿಂಪಲ್ಲಾಗಿ. ನಾನು ಯಾವಾಗಲೂ ಹೇಳ್ತೀನಿ, ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಸಿಂಪಲಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಅದು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ನಾವು ಎಷ್ಟು ಅದರೊಳಗೆ ತುಂಬಿ ತಿಂತೀವಿ ನ್ಯೂಟ್ರಿಷನ್ ಅಂತ ಅಂದ್ಕೊಂಡು, ಅದು ನಿಜವಾಗ್ಲೂ ನಮ್ಮ ಹೊಟ್ಟೆಗೆ ಅಷ್ಟು ಒಳ್ಳೆಯದಲ್ಲ. ನೀವು ನೋಡಿ ಸುಮಾರು ಕಡೆ ಎಷ್ಟು ಸಿಂಪಲಾಗಿ ಅಡುಗೆ ಮಾಡ್ತಾರೆ ಅಂದರೆ, ನಾನು ಈ ಜಪಾನ್ ಸೈಡಲ್ಲಿ ಅದರಲ್ಲಿ ಜಾಸ್ತಿ ನೋಡ್ತೀನಿ. ಸಿಂಪಲ್ ಸೂಪು, ಬರೀ ಸೊಪ್ಪನ್ನು ಬೇಯಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಇದನ್ನು ಹಾಕಿ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಸೊಪ್ಪು ತಿಂತಾರೆ. ಮತ್ತು ಸಲಾಡ್ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ
ಸೊಪ್ಪು ಮತ್ತು ತರಕಾರಿ ಎಲ್ಲ ಹಾಗೆ ತಿಂತಾರೆ, ಈ ಥರನೇ ಇರುತ್ತೆ ಹೊರತು ಜಾಸ್ತಿ ನಮ್ಮಂಗೆ ಮೇಲೆ 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 ಮಸಾಲ ಹಾಕಿ ಅದನ್ನೇನೋ ಹೈಲೈಟ್ ಮಾಡ್ತೀವಿ ಅಂತ ಹೇಳಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಅವ್ರ ವಾತಾವರಣಕ್ಕೆ ಅದಿದ್ರೂ ನಮ್ಮ ಹಿರಿಯರು ಕೂಡ ಆ ಥರ ಮಾಡ್ತಾ ಇರಲಿಲ್ಲ. ನಮ್ಮ ವಾತಾವರಣಕ್ಕೆ ನಾವೆಲ್ಲ ಮಸಾಲೆನ ಸಿಂಪಲ್ಲಾಗಿ ಯೂಸ್ ಮಾಡ್ತೀವಿ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಬಸ್ಸಾರು ಇರ್ಬೋದು, ತರಕಾರಿ ಸಾಂಬಾರು ಇರ್ಬೋದು, ಅದಕ್ಕೆಲ್ಲ ಮಸಾಲೆ ನೀವೇ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ. ಇನ್ನು ಒಗ್ಗರಣೆಗೆ ಸಾಸಿವೆ, ಉದ್ದಿನಕಾಳು, ಕಡಲೆಬೇಳೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಸ್ಮ್ಯಾಶ್ ಮಾಡಿ ಇಟ್ಟಿದ್ದ ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ಟು ಮೇಲೆ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಡೈರೆಕ್ಟಾಗಿ ಮೊಸರಿಗೆ ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದು ಅಷ್ಟೇ. ಸಾಂಬಾರು ರೆಡಿ ಆಗಿಬಿಡುತ್ತೆ, ತುಂಬ ಈಸಿ. ಅದ್ರ ಜೊತೆಗೆ ಸ್ವಲ್ಪ ಬದನೆಕಾಯಿ ಚಟ್ನಿನೂ ಮಾಡಿ ಇಟ್ಕೊಳ್ಳೋಣ, ಯಾಕೆಂದರೆ ನಾಳೆ ಬೆಳಗ್ಗೆ ಮತ್ತು ಯಾವಾಗಾದ್ರೂ ಎಮರ್ಜೆನ್ಸಿ ಟೈಮಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬದನೆಕಾಯಿ ಚಟ್ನಿನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ ಒಂದು ಅಡುಗೆ ಮನೆ ರೂಲ್ಸ್. ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಒಳ್ಳೆ ಅಡುಗೆನ ಮಾಡ್ಕೋಬೇಕು. ಇಷ್ಟೇ ನನಗಿರೋದು ಯಾವಾಗ್ಲೂ. ಆದ್ದರಿಂದ ನನಗೂ ಕೂಡ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಊಟ ಯಾವಾಗಲೂ ಸ್ವಲ್ಪ ಮೀಡಿಯಮ್ ಆಗಿ ಇರುತ್ತೆ ಅಂತ ಫೀಲ್ ಆಗುತ್ತೆ. ಹಾಗಾಗಿ ಎಷ್ಟು ಜನ ಅದನ್ನು ಇಷ್ಟಪಡ್ತಾರೋ ಗೊತ್ತಿಲ್ಲ, ನನಗೆ ಮಾತ್ರ ಅದೇ ಇಷ್ಟ. ಇಷ್ಟೇ ಸಾಕಾಗುತ್ತೆ ನಮಗೆ. ಇದಕ್ಕಿಂತ ಜಾಸ್ತಿ ಏನೇನೋ ಬೇಕಂತನೂ ಇಲ್ಲ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇನ್ನು ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಚಟ್ನಿಗೂ ಅಷ್ಟೇ ತುಂಬ ಸಿಂಪಲ್. ನಾವು ಟೊಮೊಟೊ ಚಟ್ನಿ ಎಲ್ಲ ಹೆಂಗೆ ಮಾಡ್ಕೊಳ್ತೀವೋ ಅದೇ ಥರನೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಹಸಿರು ಮೆಣಸಿಕಾಯಿ ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಬರೀ ಒಣಮೆಣ್ಸಿಕಾಯಿ ಹಾಕೋಬೋದು. ಅದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂಥ ಬದನೆಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋದು. ಇದು ಅನ್ನಕ್ಕೂ ತಿನ್ಬೋದು. ಸ್ವಲ್ಪ ಶುಂಠಿನೂ ಹಾಕಿದ್ದೀನಿ, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದನ್ನು ಅನ್ನಕ್ಕೂ ತಿನ್ಬೋದು, ಸ್ವಲ್ಪ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು. ಹಾಗಾಗಿ ಸ್ವಲ್ಪ ಚಟ್ನಿ ಮಾಡಿ ಇಟ್ಕೊಂಡೆ, ಬೇಕಾಗತ್ತೆ ಯಾವಾಗಾದರೂ ಅಂತ ಹೇಳಿ. ಅದಕ್ಕೆ ನಮ್ಮಮ್ಮನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಅವಾಗ ಮಾಡ್ತಾ ಇದ್ದಂಥ ಸಿಂಪಲ್ ಸಾಂಬಾರುಗಳು ಎಷ್ಟು ಈಸಿ ಅಮ್ಮ, ಎಷ್ಟು ಸಿಂಪಲ್ಲು, ಎಷ್ಟು ಬೇಗ ಕ್ವಿಕ್ಕಾಗಿ ಆಗಿಬಿಡತ್ತೆ. ಮತ್ತು ಅವ್ರು ಎಷ್ಟು ಎಂತೆಂಥ ಕಾಳುಗಳನ್ನ ಯೂಸ್ ಮಾಡ್ತಾಯಿದ್ರು, ಅವರೆಕಾಳು, ತೊಗರಿಕಾಳು, ಹುರುಳಿಕಾಳು, ಹೀಗೆ ಸುಮಾರು ಕಾಳುಗಳನ್ನ, ಅಂದರೆ ಸೀಸನ್ ಮುಗಿದ್ಮೇಲೆ ಬೆಳೆಯೋಕ್ಕೇನಿಲ್ಲ ಅಂದಾಗ ಕಾಳುಗಳನ್ನ ರೆಡಿ ಮಾಡಿ ಇಟ್ಕೊಂಡು ಅದರೊಳಗೆ ಅವ್ರು ಸಾಂಬಾರುಗಳನ್ನ ಮಾಡ್ತಾಯಿದ್ರು. ಹಪ್ಳಗಳು ಅಷ್ಟೇ, ಈಗ ಹುರುಳಿಕಾಳು ಹಪ್ಳ ಅಂತ ಮಾಡಿಕೊಟ್ಟಿದ್ದಾರಲ್ಲ, ಸಕ್ಕತ್ತಾಗಿದೆ ಗೊತ್ತಾ. ಊಟದ ಜೊತೆಗೆ ಇವಾಗ ಡೈಲಿ ನನಗಲ್ಲ ಅಂದ್ರೂ ಪ್ರಗತಿಗೆ ಬೇಕೇ ಬೇಕು ಅಂತ ಸುಟ್ಕೊಂಡು ತಿಂತಾರೆ. ಅದು ಹಿಂಗೆ ಆಪ್ಷನ್ಸ್ ಅಂತ ಅಂದರೆ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕಂತ ಇಲ್ಲ, ಡೈರೆಕ್ಟ್ ತವ ಮೇಲೆ ಇಟ್ಬಿಟ್ಟು ಫ್ರೈ ಮಾಡಿಕೊಂಡ್ರು ಅದು ಸೂಪರಾಗಿರುತ್ತೆ. ಹುರುಳಿಕಾಳು ಹಪ್ಪಳ, ಉದ್ದಿನಬೇಳೆ ಮತ್ತು ಹುರುಳಿಕಾಳು ಹಾಕಿ ಮಾಡಿರೋದು ಸಕ್ಕತ್ತಾಗಿದೆ ನಿಜವಾಗ್ಲೂ. ಹಾಗಾಗಿ ನಾವು ಮುಂದೆ ಫಾರ್ವರ್ಡ್ ಆಗ್ತೀವಿ ಅಂತ ಮುಂದೆ ಹೋಗೋದಕ್ಕಿಂತ ಹಿಂದೆ ಹೋದರೆ ದಯವಿಟ್ಟು ಅದು ತುಂಬ ಒಳ್ಳೇದಾಗುತ್ತೆ ನಮ್ಮ ಮಕ್ಳಿಗಾಗಲಿ ನಮಗಾಗಲಿ. ಅದು ಒಂದ್ಸರಿ ನಾವು ಟ್ರೈ ಮಾಡಬೇಕು ಅನ್ನೋದೇ ನನ್ನ ಒಂದು ಆಸೆ. ಹಿಂದೆ ಹೋಗ್ಬೇಕಾದಷ್ಟು ಹಿಂದಕ್ಕೆ ಹೋಗಿ ಬದುಕಬೇಕು ಪೀಸ್ಫುಲ್ಲಾಗಿ ಅಂತ, ಹೆಲ್ದಿಯಾಗಿ ಅಂತ, ಇದು ನನ್ನ ಆಸೆ. ಇನ್ನು ಪ್ರೀತಮ್ಗೆ ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡಿಸಿದೆ. ಅವನಿಗೆ ಬೆಳಗ್ಗೆಯಿಂದ ಸ್ನಾನನೇ ಮಾಡಿರಲಿಲ್ಲ, ಹಾಗಾಗಿ ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟ. ಈಗ ಮಲಗಿಬಿಡ್ತಾನಲ್ವ, ಸ್ವಲ್ಪ ಗಲೀಜಾಗಲ್ಲ, ಬೆಳಗ್ಗೆ ತನಕ ಚೆನ್ನಾಗಿರ್ತಾನೆ ಅವನು. ಹಾಗಾಗಿ ನಾನು ಸಂಜೆ ಸ್ನಾನ ಮಾಡಿಸ್ತೀನಿ. ಇನ್ನು ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಪ್ಳನೂ ಕೂಡ ಫ್ರೈ ಮಾಡ್ಕೊಂಡ್ಬಿಟ್ಟೆ. ಇಷ್ಟೇ, ಹೆಂಚಿನ ಮೇಲೆ ಹಾಕಿ 2 ಕಡೆ ಸುಟ್ಕೊಂಡ್ರೆ ಹಪ್ಪಳ ರೆಡಿ ಆಗಿಬಿಡುತ್ತೆ. ಅಮ್ಮ ಮನೇಲಿ ಏನು ಮಾಡ್ತಾರೆ ಅಂದರೆ ಒಲೆಗೆ ಉರಿ ಹಾಕ್ತಾರಲ್ಲ, ಆ ಒಲೆಯಲ್ಲಿ ಕೆಂಡ ಇದ್ದಾಗಲೇ ಹಪ್ಪಳ ಸುಟ್ಬಿಡ್ತಾಯಿದ್ರು. ಉಪ್ಪು ಖಾರ ಎಲ್ಲ ಎಷ್ಟು ಕರೆಕ್ಟಾಗಿ ಹೆಂಗಿದೆ ಗೊತ್ತಾ. ಅಕ್ಕಿ ಹಪ್ಪಳ ಇದ್ರ ಮುಂದೆ ಏನೂ ಇಲ್ಲ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಕಷ್ಟಪಟ್ಟು ಅದನ್ನು ಮಾಡೋದಕ್ಕಿಂತ ಇದನ್ನೇ ಮಾಡ್ಕೋಬೋದಲ್ವಾ, ಆ ಥರ ಫೀಲ್ ಆಯಿತು, ಸಖತ್ತಿತ್ತು. ಏನಾದ್ರ ಜೊತೆಗೆ ಸ್ವಲ್ಪ ಸಲಾಡ್ ಅಂತ ಕ್ಯಾರೆಟು, ಸೌತೆಕಾಯಿ, ಹಪ್ಪಳ ಮತ್ತು 2 ಥರ ಏನು ಬದನೆಕಾಯಿ ಗೊಜ್ಜು ಮಾಡಿದ್ದೆ, ಬದನೆಕಾಯಿ ಮೊಸರು ಸಾರು ಮಾಡಿದ್ದೆ, ಸ್ವಲ್ಪ ರೈಸು. ಇದಕ್ಕೆ ಬೇಕಂದರೆ 2 ಚಪಾತಿ ಕೂಡ ಮಾಡ್ಕೊಬೋದು. ನಾನೇನು ಮಾಡಿಲ್ಲ, ನೈಟ್ಗೆ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಇಷ್ಟರೊಳಗೆ ಊಟನ ಮುಗಿಸಿದ್ವಿ. ಪದ ಬಾ ದೀರ್ಘ ಬಾ ಮ ಬಾ ಮಾ ಬಾ ಮಾ ಬಾ ಮಾ ಬಾಮ 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 ಬಾಮ. ನೆಕ್ಸ್ಟ್ ಈತ
ಬಾಮ 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 ಟಾಸ ಮಾ ಬಾ ಹೇಳ್ಬೇಕಿತ್ತು. ಲಾಸ್ಟ್ ಟೈಮಲ್ಲಿ ನನ್ನ ಹಸ್ಬೆಂಡ್ ಒಂದು ಸ್ವೀಟ್ ತೊಗೊಂಡು ಬಂದರು. ಅದ್ರಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿದ್ರು ಮದರ್ಸ್ ಡೇಗೆ. ಒಂದು ಪೀಸ್ನ ಹೈಡ್ ಮಾಡಿಟ್ಟಿದ್ರು, ಯಾಕೆಂದರೆ ಅಮ್ಮ ಅದನ್ನು ಅಂದರೆ ಅಮ್ಮನಿಗೋಸ್ಕರ ಏನು ಉಳಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವರೇ ಉಳಿಸಿ ಕೊಟ್ಟಿದ್ರು. ಅದೆಷ್ಟು ನಿಜ ಅಂದರೆ ಇವತ್ತು ತಿಂತಾ ಇದ್ದೀನಿ. ಇದು ನನಗೆ ನಿಂಗೂ ಬೇಕಾ? ಇದು ನನಗೆ ಅಲ್ವಾ? ಸ್ವಲ್ಪ ಸ್ವಲ್ಪ ನಾನು ಹಪ್ಳ ಕೊಟ್ನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ. ನೀನು ಹಂಗೆ ಕೇಳಿದ್ರೆ ನಾವು ಸ್ವಲ್ಪ ಹೆಂಗೆ ಕೊಡೋದು? ಪೂರ್ತಿ ಕೊಡಬೇಕು. ಚೂರು ಸ್ವಲ್ಪ ಸಾಕಾ? ಥ್ಯಾಂಕ್ ಯು. ಒಳಗೆ ಹಾಕತ್ತೆ ಯಾಕೆ ಮಮ್ಮಿ? ಯಾಕೆ? ಏದು ಇಂಟರ್ನೆಟ್ ಹೋಯ್ತು. ಹಲೋ ಡ್ಯಾಡಿ, ಫೋನ್ ಕೇಳ್ತಲ್ಲ. ಇರು ಬರುತ್ತೆ. ಅವ್ರು ಇಂಟರ್ನೆಟ್ ಇಲ್ಲ ನಮ್ಮ ಡ್ಯಾಡಿದು. ಅಯ್ಯೋ ಅಯ್ಯೋ ಐ ಫ್ರೆಂಡ್ ಲಕ್ಕಿ ಡ್ಯಾಡಿ ಆಫ್ ಮಾಡ ಕಾಳುಗಳನ್ನ ಹೆಂಗೆ ಉರಿಬೇಕಂತ ಅಂದರೆ ಆದಷ್ಟು ಘಮ ಬರುತ್ತೆ. ಅದು ಉರಿತಾ ಇದ್ದರೆ ಮನೆ ಎಲ್ಲ ಘಮ ಘಮ ಅಂತ ಇರುತ್ತೆ. ಅಷ್ಟು ಘಮ ಬರೋ ತನಕ ಎರಡೂ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಕೆಂಪು ಅಕ್ಕಿ ಇದ್ದರೆ ಹಾಕಿ ಉರಿಬೋದು. ಕೆಂಪು ಅಕ್ಕಿ ಇಲ್ಲ ಅಂದರೆ ಈ ಥರ ವೈಟ್ ರೈಸ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಘಮ ಬರೋ ತನಕ ಎರಡನ್ನೂ ರುಬ್ಬಿ ನೀವು ಹೀಗೆ ಪೌಡರ್ ಮಾಡಿ ಇಟ್ಕೊಂಡ್ರೆ ನೀವು ಉದ್ದಿನ ಬೇಳೆ ಗಂಜಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಬೆಳಗ್ಗೆ ಎದ್ದು ಹಾಲು ಅಥವಾ ತೆಂಗಿನ ಹಾಲು ಅಥವಾ ನೀರು ಯಾವುದ್ರಲ್ಲಾದ್ರೂ ಇದನ್ನು ಮಿಕ್ಸ್ ಮಾಡಿ ಅದಕ್ಕೆ ನಾನು ನಿಮಗೆ ಆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ಹೆಂಗೆ ಮಾಡೋದು ಗಂಜಿ ಅಂತ ಹೇಳಿ. ಬೆಲ್ಲ ಹಾಕ್ದಲೇ ಹಂಗೆ ಮಾಡ್ಕೋಬೋದು. ಬೆಲ್ಲ ಹಾಕಿದ್ರೆ ನಾನು ಲಡ್ಡು ಮಾಡ್ತಾಯಿದ್ದೀನಿ. ಚೆನ್ನಾಗೇ ರುಬ್ಕೋಬೇಕು ಪೌಡರ್ನ. ರುಬ್ಬಿರೋ ಪೌಡರ್ಗೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಹಾಕಿ ಚೆನ್ನಾಗಿ ಲಡ್ಡು ಥರ ಕಟ್ಟಬೇಕು. ಗಂಜಿ ಮಾಡೋಂಗಿದ್ರೆ ಈ ಥರ ಏನು ಮಾಡೋಂಗಿಲ್ಲ. ಇದಕ್ಕೆ ನಾನು ಬೆಲ್ಲನ ತುರಿದಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿ ಪೌಡರ್ ಆದಮೇಲೆ ಮತ್ತಿನ್ನೊಂದು ಸರಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಪೌಡರ್ ಮಾಡ್ಕೊಳ್ತೀನಿ. ಇದರಿಂದ ಬೆಲ್ಲ ಚೆನ್ನಾಗಿ ಕೂಡುತ್ತೆ ಪೌಡರ್ ಜೊತೆಗೆ. ಇನ್ನೂ ಸ್ವಲ್ಪ ಪೌಡರ್ ನೈಸ್ ಕೂಡ ಆಗುತ್ತೆ ಅಂತ. ಇದನ್ನು ಜಾಸ್ತಿ ತುಪ್ಪ ಹಾಕ್ಬಿಟ್ಟು ಉಂಡೆ ಥರ ಕಟ್ಕೋಬೇಕು. ಇಲ್ಲ ಅಂತಂದರೆ ಹಾಗೆ ಪೌಡರ್ ಥರ ಇಟ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಗಂಜಿ ಮಾಡ್ಕೋಬೋದು. ಪೌಡರ್ ಥರ ಇಟ್ಕೊಂಡು ಹೆಂಗೆ ಗಂಜಿ ಮಾಡೋದು ಅಂತ ಅಂದರೆ ಹಾಲನ್ನ ಚೆನ್ನಾಗಿ ಕಾಯಿಸಿ ಆ ಪೌಡರ್ನ 1-2 ಸ್ಪೂನ್ ಹಾಕ್ಕೊಂಡು ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಅದಕ್ಕೆ ಹಾಲು ಅಂತ ಅಂದರೆ ತೆಂಗಿನ ಹಾಲು ಹಾಕ್ಕೊಬೋದು. ಹಾಗೇನೂ ನಾರ್ಮಲ್ ಹಾಲು ಮಾಡ್ಬೋದು. ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ಬೆಳಗ್ಗೆ ಹೊತ್ತು ಉದ್ದಿನ ಬೇಳೆದು ಗಂಜಿ ಸೂಪರಾಗಿ ರೆಡಿ ಆಗುತ್ತೆ. ಇದು ನಾನು ಪ್ರಗತಿಗೆ ಸ್ಕೂಲಿಗೆ ಹೋಗ್ಬೇಕು ಬೇಕಾದರೆ ಮಾಡಿಕೊಡ್ತಾ ಇದ್ದೆ. ಪ್ರೀತಮ್ ಇಬ್ರಿಗೂ ಆಗುತ್ತೆ. ಮತ್ತು ಸ್ಕೇಟಿಂಗ್ ಕ್ಲಾಸ್ಗೆ ಹೋದಾಗ ಏನಾದರೂ ಆ ಥರ ಸ್ನ್ಯಾಕ್ಸ್ ತಿನ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಟ್ಕೊಂಡೆ. ಬೆಳಗ್ಗೆ ಹೊತ್ತು ಬೇಕಂದರೆ ಅದೇ ಲಡ್ಡು ಒಂದು ಅರ್ಧ ಹಾಕಿನೂ ಹಿಂಗೆ ಗಂಜಿ ಮಾಡಿನೂ ಕೂಡ ಕೊಡ್ಬೋದು. ಜಸ್ಟ್ ಎಕ್ಸಾಂಪಲ್ಗೆ ಮಾಡಿಕೊಟ್ಟೆ. ಸೊ ಫ್ರೆಂಡ್ಸ್, ಇದು ಲಡ್ಡು ಬಂದುಬಿಟ್ಟು ಪ್ರಗತಿಗೋಸ್ಕರ ಅಂತಲೇ ಮಾಡಿದ್ದು. ಪ್ರಗತಿ ಸ್ಕೇಟಿಂಗಲ್ಲಿ ಸುಮಾರು ಸರಿ ಬಿದ್ದು ಬ್ಯಾಕ್ ಪೇನ್ ಥರ, ಅಂದರೆ ಅದು ಹಿಂಗೆ ಜರ್ಕ್ ಮಾಡ್ತಾರಲ್ಲ ಅದು ಅಲ್ದಲ್ಲೇ ಹಿಂದೆ ಬೀಳೋದು ಜಾಸ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಅದು ಸೇಫ್ಟಿ ಗಾರ್ಡ್ ಮುಂದೆ ಇರುತ್ತೆ, ಮುಂದೆ ಬೀಳಬೇಕು. ಹಂಗೆ ಅಂತಲ್ಲ, ನನ್ನ ಸುಮಾರು ಜನ ನೋಡ್ತಾ ಇರ್ತೀರ, ನಾನು ಜಾಸ್ತಿ ಉದ್ದಿನ ಕಾಳಿದ್ದರೆ ಉದ್ದಿನ ಬೇಳೆ ಏನಾದರೂ ಮಾಡಿಕೊಡ್ತೀನಿ ಪ್ರಗತಿಗೆ ಅಂತಲ್ಲ, ನಾವು ತಿನ್ಬೋದು. ಇವಾಗ ನೋಡಿ ನಮ್ಮ ಸಿಚುವೇಶನ್ನೇ ನಾವು ಅಂದ್ಕೊಂಡೇ ಇರಲಿಲ್ಲ. ಚಿಕ್ಕ ಹುಡುಗರೆಲ್ಲ ಸುಮ್ಮನೆ ಹಂಗೆ ಬೆಳ್ಕೊಂಡು ಬಂದ್ವಿ. ಅಷ್ಟೊಂದೇನು ನಾವು ತಲೆಗಿಡ್ಸ್ಕೊತಾ ಇರಲಿಲ್ಲ.
ಆಮೇಲೆ ಎಂತೆಂಥ ಸಿಚುವೇಶನ್ನ ಫೇಸ್ ಮಾಡಿದ್ವಿ ಅಂತ ಅಂದರೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹೆಣ್ಮಕ್ಳು ಲೈಫಲ್ಲಿ ಇಂಥದ್ದೆಲ್ಲ ಸಿಚುವೇಶನ್ಸ್ನ ಫೇಸ್ ಮಾಡಬೇಕಾ, ಇಷ್ಟೆಲ್ಲ ನೋವು ತಿನ್ನಬೇಕಾ, ಇಷ್ಟೆಲ್ಲ ನಾವು ದಬಾಯಿಸ್ಬೇಕಾ, ಇದನ್ನೆಲ್ಲ ತಡ್ಕೊಂಡು ಬರಬೇಕಾ ಅಂತ. ಮೆಂಟಲಿಗಿಂತ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದಾಗ ಅಟ್ಲೀಸ್ಟ್ ನಮಗೆ ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗಲ್ಲ. ಫಿಸಿಕಲಿ ಫಿಟ್ಟು ಇದ್ದು ನಾವು ಚೆನ್ನಾಗಿದ್ದು ಓಕೆ ಅಂತ ಅಂದರೆ. ಹಾಗಾಗಿ ನಾನು ಸುಮಾರು ಜನ ಅಂದ್ಕೊಳ್ತಾರೆ ಪ್ರಗತಿ ಹೈಟು ವೆಯ್ಟು ಪರ್ಸ್ನಾಲಿಟಿ ನೋಡಿದಾಗ, ಪ್ರೀತಮ್ ಒಂದು ನಿಮಿಷ ಇರು, ಏನು ನಿಮ್ಮ ಅಕ್ಕನ ನಿನ್ನ ತಂಗಿನ ಏನು ಈಗಲೇ ಕಾಲೇಜ್ಗೆ ಹೋಗೋದು ಅಂತ ತಲೆನೇ ಕೆಡ್ಸ್ಕೊಂಡಿಲ್ಲ ನನಗೆ. ಯಾಕೆಂದರೆ ನನ್ನ ಮಗಳಿಗೆ ಹೆಲ್ದಿ ಫುಡ್ಡೇ ಕೊಡ್ತಾ ಇರೋದು. ಜಂಕ್ ಫುಡ್ಡಿಂದ ಆ ಥರ ಬರೋಕ್ಕೆ ಸಾಧ್ಯ ಇಲ್ಲ. ಬೈ ಜೀನ್ಸಲ್ಲಿ ಅದು ಬಾಡಿ ಹಂಗೆ ಬಂದಿರ್ಬೋದು ಅಷ್ಟೇ, ಹೈಟು ವೆಯ್ಟ್ ಎಲ್ಲ. ಅದು ಬಿಟ್ಟರೆ ಜಂಕಿಂದ ಬಂದಿಲ್ಲ. ನಾನು ಯಾವಾಗಲೂ ಅಂದ್ಕೊಳ್ತೀನಿ ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಸ್ಟ್ರಾಂಗ್ ಆಗಿರಬೇಕು. ಫಿಸಿಕಲಿ ಆಗಿರಲಿ ಮೆಂಟಲಿ ಇರ್ತಾರೆ, ಬಟ್ ಫಿಸಿಕಲಿ ಅವರು ಗಂಡು ಮಕ್ಳಿಗಿಂತ ಸ್ಟ್ರಾಂಗ್ ಆಗಿರ್ಬೇಕಂತ ನಾನು ಹೇಳ್ತೀನಿ. ಅದಕ್ಕೆ ನಾನು ಇವಾಗ ನನ್ನ ಮಗಳನ್ನ ಸ್ಕೇಟಿಂಗ್ ಹಾಕಿದ್ದು. ಸ್ವಲ್ಪ ಏನಾದರೂ ಇನ್ನೂ ಆ್ಯಕ್ಟಿವ್ ಆಗಬೇಕು, ತುಂಬ ಸ್ಟ್ರಾಂಗ್ ಆಗಬೇಕು, ಸ್ಟ್ರೆಂತ್ ಆಗಬೇಕು. ಸೊ ಇದಕ್ಕೆ ತುಂಬ ಫಿಟ್ ಆಗಬೇಕು ಅಂತ, ಅಂದರೆ ಸಣ್ಣ ಆಗಬೇಕಂತಲ್ಲ, ಸಣ್ಣ ಅನ್ನೋದೆಲ್ಲ ಇಲ್ಲವೇ ಇಲ್ಲ ಬಿಡಿ. ನನ್ನ ಮಗಳು ಬಲ ಭೀಮನ್ ಥರನೇ ಇರಬೇಕು. 4 ಜನ ಬಂದರೆ ನನ್ನ ನಿಂದೆ ಬಾಡಿ ಗಾರ್ಡ್ ಥರ ಇರ್ಬೇಕು ನೀನು ಅಂತ ಹೇಳ್ತೀನಿ ನಾನು ಯಾವಾಗಲೂ ನನ್ನ ಮಗಳಿಗೆ. ನೀವು ನೋಡಿರೋಷ್ಟು ನಾನೇನು ಸಾಫ್ಟಾಗೆಲ್ಲ ಸಾಕಲ್ಲ, ತುಂಬ ಹ್ಯಾಶಾಗೇ ಇರಬೇಕು ಅಂತಲೇ ಹೇಳ್ಕೊಡ್ತೀನಿ. ಆ ಸಮಯದಲ್ಲಿ ಹಂಗಿರಬೇಕು ಅಂತ, ಓಕೆನಾ? ಸೊ ಇದು ತುಂಬ ಒಳ್ಳೆಯದು, ಅವನಿಗೂ ಅಷ್ಟೇ. ಅದ್ರ ಜೊತೆಗೆ ನಾನು ನುಗ್ಗೆ ಸೊಪ್ಪಿನ ಪುಡಿ ಮಾಡಿದ್ನಲ್ಲ, ಅದು ಕೂಡ ಪ್ರಗತಿಗೋಸ್ಕರನೇ, ಪ್ರೀತಮ್ಗೋಸ್ಕರ, ಇಬ್ರಿಗೋಸ್ಕರನು. ಬೆಳಗ್ಗೆ ಡೈಲಿ ಅದನ್ನು ಒಂದು ಸ್ವಲ್ಪ ತಿನ್ಸೋಣ ಅಂತ. ಚೆನ್ನಾಗಿದೆ, ನನ್ನ ಮಗ ತಿಂದ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಟ, ಚೆನ್ನಾಗಿದೆ ಮಮ್ಮಿ, ಚೆನ್ನಾಗಿ ಮಾಡಿದ್ಯಾ ಅಂತ. ನಾವು ತಿನ್ಬೋದು, ಇದರಲ್ಲೇನು ಜಾಸ್ತಿ ಇಲ್ಲ, ಮನೇಲಿರೋ ಐಟಮ್ಗಳನ್ನ ಹಾಕಿ ಮಾಡಿರೋದ್ರಿಂದ. ಎಳ್ಳು ಕಸ್ ಮಾಡೋಣ ಅಂದ್ಕೊಂಡೆ, ಕಪ್ಪು ಎಳ್ಳು ಬರುತ್ತಲ್ಲ ಅದು. ಈಗ ಸದ್ಯಕ್ಕೆ ಈ ಮನೇಲಿ ಉದ್ದಿನ ಕಾಳು ತುಂಬ ಇತ್ತಲ್ಲ ಅಂತ ಇದು ಮಾಡಿದೆ. ನೀವು ಮಾಡಿ ಮಕ್ಕಳು ಕೊಡಿ ಇದನ್ನು. ಅಂದರೆ ತುಂಬ ಏನೇನೋ ಹಾಕಿ ಕೊಡಬೇಕು ಅಂತಲೂ ಏನೂ ಇಲ್ಲ. ನಮಗೆ ಕೈಗೆ ಹಿಡ್ಕೋದು, ನಮ್ಮ ಸುತ್ತಮುತ್ತ ಬೆಳೆಯೋ ಅಂಥವು ಯಾವುದಾದ್ರೂ ತೊಗೊಂಡು ಬಂದು ಈ ಥರ ಮಾಡ್ಕೊಂಡು ತಿಂದರೆ ಹೊರಗಡೆ ತಿಂಡಿ ತಿನ್ಬೇಕಂತ ಅವ್ರಿಗೂ ಅನಿಸಲ್ಲ, ಹೊರಗಡೆ ದಿನ ಕೊಡಿಸ್ಬೇಕು ಅಂತ ನಮಗೂ ಅನಿಸಲ್ಲ. ಸೊ ಇದು ಇದು. ಮತ್ತು ಇನ್ನೊಂದೇನಂತಂದರೆ ನಾವು ಈ ಕ್ಷಣ ಈ ದಿನಕ್ಕೋಸ್ಕರ ಬದುಕಬೇಕಲ್ವಾ. ಸೊ ಈ ಕ್ಷಣ ಈ ದಿನನ ಅನುಭವಿಸೋದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮುಂದೆ ತುಂಬ ಕಷ್ಟ ಇದೆ, ಹಂಗಾಗಿ 10 ರೂಪಾಯಿ ದುಡಿದ್ರೂ ಅದ್ರಲ್ಲಿ ಖುಷಿಯಾಗಿರೋದನ್ನ ಅವ್ರು ಕಲಿಬೇಕು. ಸೊ ಅದೊಂದೇ ನನಗಿರೋದು. ಆ ಥರ ನನ್ನ ಮಕ್ಕಳು ಬೆಳಿಬೇಕು. 1000 ರೂಪಾಯಿ ಇದ್ರೂ ಅವತ್ತು ಬದುಕಬೇಕು, 1,00,000 ಇದ್ರೂ ಬದುಕಬೇಕು, ಕೋಟಿ ಇದ್ರೂ ಬದುಕಬೇಕು. ಇಲ್ಲ ಅವತ್ತು 10 ರೂಪಾಯಿ ದುಡಿಯೋಕ್ಕಾಯ್ತು ಅಂದರೆ ಅವತ್ತು ಅವರು ಅದೇ ಖುಷಿ, ಅದೇ ಸಂತೋಷದಲ್ಲಿ ಬದುಕಬೇಕು. ಆ ಮನಸ್ಥಿತಿ ಅವ್ರಿಗೆ ಬರಬೇಕು ಅಂತ. ಇವತ್ತು ಸ್ವಲ್ಪ ನಿದ್ದೆನೂ ಯಾಕೋ ಬರಲಿಲ್ವಾ ಅಂತ ಮಾಡಿಬಿಡೋಣ ಅಂತೇಳಿ ಲಡ್ಡು ಮಾಡಿ ಮುಗಿಸ್ಬಿಟ್ಟೆ. ಆಯಿತು, ಒಂದು 20 ಆಗಿದೆ. ಸ್ಕೇಟಿಂಗ್ ಕ್ಲಾಸ್ಗೆ ಹೋಗ್ತಾರಲ್ವಾ, ತಿಂದ್ಬಿಟ್ಟು ಹೋದರೆ ಓಕೆ, ಇಲ್ಲಾಂದ್ರೆ ಅಲ್ಲೂ ಕೂಡ ಏನಾದರೂ ಬ್ರೇಕ್ ಬಿಟ್ಟಾಗ ಮಕ್ಕಳೆಲ್ಲ ಏನಾದರೂ ತಿಂತಾ ಇರ್ತಾರ, ಇವ್ರು ನೋಡ್ತಾರೆ. ನಾನು ಹಂಗೂ ಸೌತೆಕಾಯಿ ಕ್ಯಾರೆಟು ತೊಗೊಂಡೋಗ್ತೀನಿ, ಒಂದು ದಿವಸ ಏನೂ ಇಲ್ಲ ಅಂದರೆ ಹಾಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಇರಲಿ ಬಿಡು ಅಂತೇಳಿ ತುಂಬ ದಿನ ಆಯಿತು ಮನೇಲಿ ಏನೂ ಮಾಡಿರಲಿಲ್ಲ, ಮಾಡಿದೆ. ರುಚಿ ರವೆ ಉಂಡೆ ಇರುತ್ತಲ್ಲ ಹಂಗೆ ಇರುತ್ತೆ, ಬಟ್ ಇನ್ನೊಂದು ಚೂರು ಚೆನ್ನಾಗಿರುತ್ತೆ. ನಮಗೂ ಕೂಡ ಅಷ್ಟೇ, ಇನ್ಮೇಲೆ ನಮಗೆ ಸ್ಟ್ರೆಂಥನ್ ಎಕ್ಸಸೈಸ್ ಮಾಡೋದು, ಸ್ಟ್ರೆಂಥನ್ ವರ್ಕೌಟ್ ಮಾಡೋದು, ಸ್ವಲ್ಪ ನಮಗೆ ಮಸಲ್ ಸ್ಟ್ರಾಂಗ್ ಆದಾಗ ನಾವು ಈ ಏಜ್ ಆದಮೇಲೂ ಕೂಡ ಏನಾದರೂ ಕೆಲಸ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹೆಣ್ಮಕ್ಳು ಆದಷ್ಟು ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನನಗೆ 31 ಆಗೋಯ್ತು. ಯಾವಾಗಂದ ಅಂತಂದರೆ ನನಗೆ ಸ್ಕೂಟಿದೊಂದು ಸೆಂಟರ್ ಸ್ಟ್ಯಾಂಡ್ ಹಾಕೋಕ್ಕಾಗಲ್ಲ, ಅಂದರೆ ನಂಗೆ ಸ್ಟ್ರೆಂತ್ ಇಲ್ಲ. ನಾನು ಇದ್ದೀನಿ, ಬಟ್ ನನಗೆ ಆ ಥರ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ನಾನು ಶುರು ಮಾಡಿದ್ದೀನಿ. ಅರ್ಲಿಯಿಂದನೂ ಶುರು ಮಾಡಿ ಸ್ಟ್ರೆಂಥನ್ ಎಕ್ಸಸೈಸ್ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾಕೆಂತಂದರೆ ನಾವು ತುಂಬ ಪ್ರೊಸೀಜರ್ಗೆ ಹೋಗಿರ್ತೀವಿ, ಡೆಲಿವರಿ ಇರ್ಬೋದು, ಮಗದೊಂದು ಏನೇನೋ ವೀಕ್ನೆಸ್ ಇರುತ್ತೆ ನಮಗೆ. ಸೊ ಹಾಗಾಗಿ ನಮಗೆ ಸ್ಟ್ರೆಂಥನ್ ಎಕ್ಸಸೈಸ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ನೀವು ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಯೂಟಿಫುಲ್ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಒಂದು ಪ್ರೀತಿ
ಅನಿಸಿಕೆನ ನನಗೆ ಒಂದು ಲೈಕ್ ಮುಖಾಂತರ ತಿಳಿಸಿ. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಹೇಳಿ. ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಅವತ್ತಿನ ದಿನದ ಖುಷಿಯನ್ನು ಅನುಭವಿಸೋದನ್ನ ಕಲ್ತ್ಕೊಳ್ಳಿ. ಟೇಕ್ ಕೇರ್, ಬಾಯ್.